ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಡ್ರೋನ್ ಅಥವಾ UAV ಇದನ್ನು ಕಂಡುಹಿಡಿದವರು ಅಮೆರಿಕದ ಪೌರತ್ವ ಪಡೆದ ಅಬ್ರಾಹಂ ಕರೆಮ್ ಅವರು 1937ರಲ್ಲಿ ಇದನ್ನು ಕಂಡುಹಿಡಿದರು. ಡ್ರೋನ್ ಟೆಕ್ನಾಲಜಿಯನ್ನು ಯಾಕಾಗಿ ಕಂಡುಹಿಡಿದ್ದಾರೆ ಅಂತ ನೋಡೋಣ. ಹೌದು, ಇದನ್ನು USA ಮಿಲಿಟರಿ ಅವರು ಮೊದಲ ವಿಶ್ವಯುದ್ಧ ಸಮಯದಲ್ಲಿ ಹಾರುವ ಬಾಂಬ್ಗಳಂತೆ ಪ್ರಯೋಗಿಸಲಾಗಿತ್ತು. ಆದರೆ ಇದು ವಿಯೆಟ್ನಾಂ ಯುದ್ಧದ ನಂತರ ಯಾವುದೇ ಮಹತ್ವದ ಯಶಸ್ಸನ್ನು ಗಳಿಸಲಿಲ್ಲ. ತದನಂತರ ಜೆಟ್ ಚಾಲಿತ ಕ್ಯಾಮರಾ ಸುಸಜ್ಜಿತ ಡ್ರೋನ್ಗಳನ್ನು ನಿರ್ಮಿಸಿದಾಗ ಟೆಲಿಫಿನ್ ರಯಾನ್ ಅವರಿಂದ USA ವಾಯುಪಡೆಗೆ ಇದನ್ನು ಬಳಸಿಕೊಳ್ಳಲಾಯಿತು. ನಂತರ ಕ್ಯಾಮರಾ ಸುಸಜ್ಜಿತ ಡ್ರೋನ್ಗಳನ್ನು ಪ್ರಾರಂಭಿಸಲಾಯಿತು. ತದನಂತರದಲ್ಲಿ 1970ರ ದಶಕದಲ್ಲಿ ಅವರು USAಗೆ ತೆರಳಿ ತಮ್ಮ ಕಂಪನಿಯ ಲೀಡಿಂಗ್ ಸಿಸ್ಟಮ್ ಇಂಕನ್ನು ಸ್ಥಾಪಿಸಿದರು. ಅವರು ತಮ್ಮ ಮೊದಲ ಡ್ರೋನ್ ಆಲ್ಬಾಟ್ರಾಸ್ ತಯಾರಿಕೆಯನ್ನು ತಮ್ಮ ಮನೆಯ ಗ್ಯಾರೇಜ್ನಲ್ಲಿ ಪ್ರಾರಂಭಿಸಿದರು. ನಂತರ ಅತ್ಯಾಧುನಿಕ ಅಂಬರ್ ಅಂತಿಮವಾಗಿ ಪ್ರಸಿದ್ಧ ಫೆಡರೇಟೆಡ್ ಡ್ರೋನ್ ಆಗಿ ವಿಕಸನಗೊಂಡಿತು. ಅಬ್ರಾಹಂ ಕರೆಮ್ ಅವರಿಗೆ ಡ್ರೋನ್ ಫಾದರ್ ಎಂಬ ಬಿರುದನ್ನು ತಂದಿತ್ತು. ಇದನ್ನು ವಾಯುಪಡೆಯ ಡ್ರೋನ್ಗಳಲ್ಲಿ ದೊಡ್ಡ ಪತ್ತೆದಾರಿ ವಿಮಾನಗಳಿಗಾಗಿ ಬಳಸಲಾಯಿತು. ಇಂಡಿಯಾದಲ್ಲಿ ಡ್ರೋನ್ ಅನ್ನು ಇನ್ವೆಂಟೆಡ್ ಮಾಡಿದ್ದು DRDO ಇಂಪೀರಿಯಲ್ ಈಗಲ್. ಇದೊಂದು ನಮ್ಮ ದೇಶದ ಮಿಲಿಟರಿ ಸರ್ವಿಸ್. ಪ್ರಾರಂಭದಲ್ಲಿ DRDO ಬಳಸುತ್ತಿದ್ದ ಡ್ರೋನ್ 2.5 kg ಮಾತ್ರ ತೂಕ ಹೊರುತ್ತಿತ್ತು. DRDO ತಂತ್ರಜ್ಞಾನ ಪ್ರತಿಭಾವಂತರಿಗೆ ಕೆಲಸವನ್ನು ನೀಡಿದ್ದಾರೆ. ಇದೇ ಕಾರಣಕ್ಕೆ ಡ್ರೋನ್ ಪ್ರತಾಪ್ ಅವರಿಗೆ ಕೆಲಸಕ್ಕೆ ತೆಗೆದುಕೊಳ್ಳಬೇಕೆಂಬ ಸುಳ್ಳು ಪ್ರಚಾರವನ್ನು ಮಾಡಿಕೊಂಡನೆಂಬ ವದಂತಿ ಹರಡುತ್ತಿದೆ. ಇದಿಷ್ಟು ಡ್ರೋನ್ನ ಇತಿಹಾಸ. ಐ ಹೋಪ್ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.